ಶ್ರೀ ಸಪ್ತ ಮಾತೃಕೆಯರ ಪೂಜಾ ಮಹೋತ್ಸವ ಹಾಗೂ ನವಚಂಡಿಕಾ ಹೋಮ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕಸಬಾ ಹೋಬಳಿ ಶಿವಾರಪಟ್ಟಣ ಗ್ರಾಮದಲ್ಲಿರುವ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು 1948ಕ್ಕೆ ಸರಿಯಾದ ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಕೃಷ್ಣ ಪಕ್ಷ ಷಷ್ಠಿ ದಿನಾಂಕ 4/8/2026 ಮಂಗಳವಾರದಂದು ಶ್ರೀ ಚಾಮುಂಡೇಶ್ವರಿ ಜನ್ಮದಿನದ ಪ್ರಯುಕ್ತ ಶ್ರೀ ಸಪ್ತ ಮಾತೃಕ ದೇವಾಲಯದಲ್ಲಿ ನವಚಂಡಿಕಾ ಹೋಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಕೋಲಾರ ಶ್ರೀ ಸಪ್ತ ಮಾತೃಕೆ ಚೌಡೇಶ್ವರಿ ಅಭಿವೃದ್ಧಿ ಟ್ರಸ್ಟಿನ ಎಸ್ವಿ ಅನಂತಕುಮಾರ್ ಅವರು ಮಾತನಾಡಿ, ಇತಿಹಾಸ ಪ್ರಸಿದ್ಧ ಆಲಯವಿದಾಗಿದ್ದು ವಾಹನದ ಮೇಲೆ ಸಪ್ತ ಮಾತೃಕೆಯರು ವಿರಾಜಮಾನವಾಗಿರುವುದು ವಿಶೇಷವಾಗಿದೆ. ಸೋಮವಾರ ಬೆಳಗ್ಗೆ 9:30ಕ್ಕೆ ಗಣಪತಿ ಪ್ರಾರ್ಥನೆ, ಗುರು ಪ್ರಾರ್ಥನೆ, ದೇವತಾ ಅನುಜ್ಞಾ ಗಣಪತಿ ಪೂಜೆ, ಪುಣ್ಯಾಹವಾಚನ, ಪಂಚಗವ್ಯ, ಕಳಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಪೂರ್ಣಾಹುತಿ, ಮಧ್ಯಾಹ್ನ 12ಕ್ಕೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ, ಸಂಜೆ 5:30ಕ್ಕೆ ಗಣಪತಿ ಪೂಜೆ, ಕಳಶ ಸ್ಥಾಪನೆ, ಸ್ತಂಭ ಬಲಿ ಹಾಗೂ ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ಮೂಲಮಂತ್ರ ಹೋಮ, ಪೂರ್ಣಾಹುತಿ, ಚತುಷ್ಷಷ್ಠಿ, ಯೋಗಿನಿ, ಭೈರವ ಬಲಿ, ಸಂಜೆ 9ಕ್ಕೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆಯುತ್ತೆಂದರು. ಪ್ರಧಾನ ಅರ್ಚಕರಾದ ಅಭಿಷೇಕ್ ದೀಕ್ಷಿತ್ ಮಾತನಾಡಿ, ಬೆಳಿಗ್ಗೆಯಿಂದ ಗಣಪತಿ ಪ್ರಾರ್ಥನೆ, ಗುರು ಪ್ರಾರ್ಥನೆ, ಕಳಶಾರಾಧನೆ, ಚಂಡಿಕಾ ಹೋಮ, ಸುಮಂಗಲಿ ಪೂಜೆ, ದ್ರವ್ಯಾಹುತಿ, ಪೂರ್ಣಾಹುತಿ, ಕುಂಭೋದ್ವಾಸನೆ ಮತ್ತು ಕುಂಭಾಭಿಷೇಕ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳು ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ನಡೆಯಿತೆಂದರು. ದೇವಿಯ ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ, ಜೆಡಿಎಸ್ನ ಹುಡಿ ವಿಜಯ್ ಕುಮಾರ್, ಮಾಜಿ ಸಚಿವರಾದ ಕೃಷ್ಣಯ್ಯ ಶೆಟ್ಟಿ, ಶಿವಾರಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಸರಿ, ಸ್ಥಳ ಎಲ್ಲಿ ಬರ್ತಂತೆ? ಇದು ಶಿವಾರಪಟ್ಟಣ, ಮಾಲೂರು ತಾಲೂಕು ಕಸಬಾ ಹೋಬಳಿ ಶಿವಾರಪಟ್ಟಣ. ಅನಂತಕುಮಾರ್ ಹೆಸರಿಗೆ ನಮ್ಮ ಏನು ಕಾರ್ಯಕ್ರಮ? ಏನು ನವಚಂಡಿ ಆಗ ಮತ್ತೆ ಅಮ್ಮನವರು ಹುಟ್ಟಿದ ದಿವಸ ನವಚಂಡಿ ಆಗ ಮಾಡಿದರೆ. ಆಮೇಲೆ ಊಡಿ ವಿಜಯ್ ಕುಮಾರ್ ನಂಜೇಗೌಡ MLA ನಂಜೇಗೌಡ ಬಂದಿದ್ದರು. ಆಮೇಲೆ ಕೃಷ್ಣ ಶೆಟ್ಟಿ ಮಾಜಿ ಸಚಿವ. ಏನು ವಿಶೇಷ ಇತ್ತು ಸರ್ ಇವತ್ತು? ವಿಶೇಷನ ಅಮ್ಮನವರು ಚಂಡಿ ನವಚಂಡಿ ಆಗ. ಇದು ಯಾವ ಕಾಲದ ದೇವಸ್ಥಾನ? ಇದು ಸುಮಾರು ಒಂದು 2000 ಇತಿಹಾಸದ ದೇವಸ್ಥಾನ ಇದೆ. ವರ್ಷಗಳಾಗಿರೋದ್ರಿಂದ ತುಂಬಾ ಜನ ಜಪ ಮಾಡಿ ತಪಸ್ ಮಾಡಿ ಇತಿಹಾಸ ಜಾಗ ಇದೆ.